ಇಂಜಿನಿಯರ್ ಮೇಲೆ ತನಿಖೆ ನಡೆಸಿ ನೀಲಪ್ಪ ಪೇಂಟರ್. ಕಂಪ್ಲಿ ಪಟ್ಟಣದ ವಾರ್ಡ್ ನಂಬರ್ 22ರಲ್ಲಿ ಸ್ಲಂ ಬೋರ್ಡ್ ಮನೆ ನಿರ್ಮಾಣದಲ್ಲಿ ಸಾಮಗ್ರಿಗಳನ್ನು ಇಂಜಿನಿಯರ್ ಮಧು ಮತ್ತು ಹರೀಶ್ ಕಮ್ಮಿ ನೀಡುತ್ತಾ ಇದ್ದಾರೆ ಎಂದು ನೀಲಪ್ಪ ಆರೋಪಿಸಿದರು. ಈ ಸಂದರ್ಭದಲ್ಲಿ ನಿವಾಸಿ ನೀಲಪ್ಪ ಮಾತನಾಡಿ, ಸ್ಲಂ ಬೋರ್ಡ್ನ ಮನೆ ನಿರ್ಮಾಣದಲ್ಲಿ ಇದು ಆರ್ಸಿಸಿ ಹಂತದಲ್ಲಿ ಮೆಟೀರಿಯಲ್ಸ್ ಕಮ್ಮಿ ಬಂದಿದೆ. ಇದರ ಬಗ್ಗೆ ಇಂಜಿನಿಯರ್ಗಳಿಗೆ ಕೇಳಿದ್ರೆ ನಾವು ಕೊಡೋದು ಇಷ್ಟೇ, ಬೇಕಿದ್ರೆ ನಿನ್ನ ಸ್ವಂತ ಖರ್ಚಲ್ಲಿ ಮನೆ ಮಾಡಿಕೊಂತ ಬೇಜವಾಬ್ದಾರಿಯಿಂದ ಮಾತನಾಡ್ತಾರೆ. ಇವರ ಬಗ್ಗೆ ತನಿಖೆ ನಡೆಸಿ ಅಂತ ಕಂಪ್ಲಿ ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿದ್ದಾರೆ. ಮೆಟಲ್ಗಳನ್ನ ಸ್ಲಂ ಬೋರ್ಡ್ನವರು ಕೇಳಿದ್ರೆ ಕಮ್ಮಿ ಕೊಡ್ತಾ ಇದ್ದಾರೆ. ವಾದ ಮಾಡಿದ್ರೆ ನಾವು ನೀವು ಯಾರಿಗೇನ ಹೇಳ್ರಿ, ನಾವು ಕೊಡೋದೇ ಅಷ್ಟೇ ಅಂತದಾರ. ಇವತ್ತು ಆರ್ಸಿಸಿ ಇದೆ, ಬರೀ ಎಷ್ಟು 400 ಯೂನಿಟಿಗೆ, ಒಂದು ಟೋಟಲ್ 800 ಯೂನಿಟಿಗೆ ಅವ್ರು ಕಳಿಸಿರೋದೇ 3 ಟ್ರಿಪ್ ಟೆಸ್ಟ್ ಕಳಿಸಿದ್ದಾರೆ, 3 ಟ್ರಿಪ್ ಬಿಂಚ ಕಳಿಸಿದ್ದಾರೆ. 800 ಯೂನಿಟಿಗೆ ಮತ್ತು ಕಾಲಮ್ಗಳು ಬೀಮ್ಗಳು ಇದ್ದಾವೆ. ಅವು ಹೆಂಗೆ ಆಗುತ್ತೆ ಅಂತ ನಾವು ಕೇಳಿದ್ರೆ ಇಲ್ಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಈಗ ಕಂಡು ಬಂದಿದೆ, ಅಲ್ಲಿ ಕಾಂಕ್ರೀಟ್ ಹಾಕಿದ್ದು ನಿಲ್ಲಿಸಿದ್ದೀವಿ. ಈಗ ಹೋಗಿ ಕೇಳಿದ್ರೆ ಇಲ್ಲ ನಾವು ಕೊಡಲ್ಲ, ಅಷ್ಟೇ ಕೊಡೋದು ಅಂತಾರೆ. ಫೋನ್ ಮಾಡಿದ್ರೆ ಇಂಜಿನಿಯರಿಗೆ ಹರೀಶ್ ಅಂತೇಳಿ ಅವ್ರಿಗೆ ಫೋನ್ ಮಾಡಿದ್ರೆ ಅವರು ಸ್ವಿಚ್ ಆಫ್ ಮಾಡ್ಕೊಂಡು ಕುಂತ್ಕೊಂತಾರೆ. ನಾವು ವೀಡಿಯೋ ಕಾಲ್ ಮಾಡ್ತೀನಿ ಸರ್ ಅಂದರೆ ಸ್ವಿಚ್ ಆಫ್ ಮಾಡಿ ಕುಂತ್ಕೊಂಡ್ಬಿಟ್ರು, ಕಟ್ ಮಾಡಿ. ಈಗ ನಾವು ಯಾರನ್ನ ಕೇಳಬೇಕು, ಕಮ್ಮಿ ಬರೋದು ಮೆಟಲ್ ಯಾರನ್ನ ಕೇಳಬೇಕು, ನಾವು ಇವಾಗ ಕೈಲಾಕೆ ಮಾಡಬೇಕು. ಈ ಥರ ಅವರು ಮಾಡ್ತಿರೋದು, ಎಲ್ಲ ಜನರಿಗೆ ಹಿಂಗೆ ಮಾಡ್ತಿರೋದು, ಮೋಸ ಮಾಡ್ಕೊಂತಾನೆ ಬಂದಾರೆ. ಮೆಟಲ್ ಕಮ್ಮಿ ಕೊಡೋದು, ಒಬ್ರಿಗೊಂದು ಕೊಡ್ತಾ ಇದ್ದಾರೆ. ಹಂಗಾಗಿ ನಾನು ಇವತ್ತು ತಹಸೀಲ್ದಾರ್ ಆಫೀಸರಿಗೆ ಬಂದು ತಹಸೀಲ್ದಾರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೀನಿ. ಮುಂದಿನ ಕ್ರಮ ತಗೋತೀವಿ ಅಂತ ತಹಸೀಲ್ದಾರ್ ಹೇಳಿದ್ದಾರೆ. ಹಂಗಾಗಿ ನನಗೆ ನ್ಯಾಯ ಸಿಗಬೇಕು. ಈ ನಿಮ್ಮ ಮಾಧ್ಯಮದ ಮುಖಾಂತರ, ನಿಮ್ಮ ಯೂಟ್ಯೂಬ್ ಮುಖಾಂತರ ಕೂಡ ನನಗೆ ನ್ಯಾಯ ಸಿಗಬೇಕಂತ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ.